ಹಾಯ್ ಫ್ರೆಂಡ್ಸ್, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿರತಕ್ಕಂಥ ಒಂದು ಸುದ್ದಿಯನ್ನು ತಗೊಂಡು ಬಂದಿದ್ದೇವೆ. ಆ ಸುದ್ದಿ ಯಾವುದು ಅನ್ನೋದಕ್ಕಿಂತ ತಿಳುವಳೋದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ಒಂದು 15 ದಿವಸದಿಂದ ಒಂದು ವಿಚಾರ ನಿಮ್ಮ ಎಲ್ಲ ಫೇಸ್ಬುಕ್ಕಲ್ಲಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು, ಕೆಲವೊಂದು ಸಮೂಹ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಅದೇನೆಂದರೆ, ತಂದೆ ಇಲ್ಲದ ಮಕ್ಕಳಿಗೆ 24,000 ರೂಪಾಯಿ, ಒಂದು ವರ್ಷಕ್ಕೆ, ಒಂದು ತಿಂಗಳಿಗೆ 2,000 ರೂಪಾಯಿ ಅಂತಕ್ಕಂಥ ಒಂದು ವಿಚಾರ ಅಲ್ದಾಡ್ತಾ ಇದೆ. ನಿಮಗೆ ಆ ವಿಚಾರ ಗೊತ್ತು. ಆ ವಿಷಯ ಸರಿನೋ ತಪ್ಪೋ, ಫೇಕೋ ರಿಯಲ್ಲೋ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಮೊದಲಿಗೆ ಅದನ್ನು ಫೇಕು ಅಂತ ಅಂದ್ಕೊಂಡು ಇದು ಫೇಕ್ ಇರ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಬಂದಂತಹ ನಮ್ಮ ಒಂದು ಕಸ್ಟಮರ್ಸ್ಗಳಿಗಿರ್ಬೋದು, ನಮ್ಮ ಆಫೀಸಿಗೆ ಬಂದವರಿಗೆ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಅದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ಫಸ್ಟ್ ಹೇಳ್ತೀನಿ. ಅದು ಅಪ್ಲಿಕೇಶನ್ ಹಾಕಿರೋದು ಒಂದು ಫಾರ್ಮೇಟು ತೋರಿಸ್ತೀನಿ, ಮತ್ತು ಮತ್ತು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಆಫೀಸಿಗೆ ಫೋನ್ ಮಾಡಿ ಅದ್ರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದೆ. ಅವರು ನನ್ನ ಜೊತೆ ಏನು ಡಿಸ್ಕಸ್ ಮಾಡಿದರು, ನನ್ನ ಸಮಸ್ಯೆ, ನನ್ನ ಡೌಟ್ಸ್ಗಳು ಏನೇನಿದ್ವು ಅನ್ನೋದನ್ನು ಸಹ ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಆ ವಿಡಿಯೋದಲ್ಲಿ ನನಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಆ ಒಂದು ಮಾಹಿತಿ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಸರ್ಕಾರ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಸ್ಕೀಮನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್. ಏನಂತಂದರೆ, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು. ನಂಬರ್ 1, ಡೆತ್ ಸರ್ಟಿಫಿಕೇಟ್ ಬೇಕು. ಯಾರು ಗಂಡ ಸತ್ತೋಗಿದ್ದಾರೋ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಬೇಕು. ಮಗುವಿನ ಶಾಲಾ ದಾಖಲಾತಿ ಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕು. ಒಂದು ಫೋಟೋ ಬೇಕು. ಬ್ಯಾಂಕ್ ಪಾಸ್ಬುಕ್ ಬೇಕು. ಇಷ್ಟು ದಾಖಲಾತಿಗಳನ್ನು ಮಗು 18 ವರ್ಷದ ಒಳಗಿರಬೇಕಂತೆ ಫ್ರೆಂಡ್ಸ್. ಇದರ ಬಗ್ಗೆ ನಾನು ನಿಮಗೆ ಆಡಿಯೋ ಕ್ಲಿಪ್ಪನ್ನು ಕೇಳಿಸ್ತೀನಿ ಫ್ರೆಂಡ್ಸ್. ಮತ್ತು ಇದು ಫೇಕು ಅಂತಲೂ ಸಹ ನ್ಯೂಸ್ ಪೇಪರಲ್ಲಿ ಅದು ಪ್ರಕಟವಾಗಿತ್ತು. ಇವತ್ತಿನ ಒಂದು ವಿಜಯವಾಣಿ ಪೇಪರಲ್ಲಿ ಅದು ಫೇಕು ಅಂತಕ್ಕಂಥ ಒಂದು ವಿಚಾರ ಬಂದಿತ್ತು. ನಾನು ಆ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ಸನ್ನು ತೊಗೊಂಡು ಅದನ್ನು ಸಹ ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ. ಆಗ ನಾನು ಇದು ಫೇಕ್ ನ್ಯೂಸ್ ಇರ್ಬೋದು ಅಂತ ಅಂದ್ಕೊಂಡು ನಾನು ಇಲಾಖೆಯನ್ನು ಸಂಪರ್ಕವನ್ನು ಮಾಡಿದಾಗ ಆ ಇಲಾಖೆಯೇ ಕೊಟ್ಟಂಥ ಒಂದು ಆಡಿಯೋ ಕ್ಲಿಪ್ಪನ್ನು ಸಹ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಹಾಗಾಗಿ ಇದು ಎಲ್ಲ ಡಿಸ್ಟಿಕ್ನಲ್ಲೂ ಬಿಟ್ಟಿದ್ದಾರಂತೆ. ಯಾವುದೇ ಆನ್ಲೈನ್ ಅರ್ಜಿ ಅಲ್ಲ, ಆಫ್ಲೈನ್ ಅರ್ಜಿ ಅಂತ ಫ್ರೆಂಡ್ಸ್ ಇದು. ಹಾಗಾಗಿ ನೀವು ಆ ಒಂದು ಇಲಾಖೆಯವರಿಗೆ, ನಿಮಗೆ ನಾನು ಆ ಒಂದು ನಂಬರ್ ಕೊಡ್ತೀನಿ, 1098 ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಬೇಕಾದ ಸಮಸ್ಯೆಗಳನ್ನು ಕೇಳಿದರೆ ಅವರು ಸಹಾಯ ಮಾಡಿ ಫ್ರೆಂಡ್. 1098 ಸಹಾಯವಾಣಿಗೆ ನೀವು ತಿಳ್ಕೊಡಿ. ಅಂದರೆ ಫ್ರೆಂಡ್ಸ್, ಈಗ ಈ ಮಾಹಿತಿ ನನಗೆ ಸತ್ಯ ಅಂತಕ್ಕಂಥದ್ದು ನನಗೆ ಒಂದು ಕ್ಲಾರಿಫೈ ಆಯಿತು ಫ್ರೆಂಡ್ಸ್. ಈ ಮಾಹಿತಿ ನನಗೆ ಸತ್ಯ ಅಂತಕ್ಕಂಥದ್ದು ಒಂದು ಕ್ಲಾರಿಫೈ ಆಯಿತು. ದಾಖಲಾತಿಗಳು ಮತ್ತೊಮ್ಮೆ ಹೇಳ್ತಿದ್ದೀನಿ. ಮಗುವಿನ ಶಾಲಾ ದಾಖಲಾತಿ ಬೇಕು, ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಒಂದು ಫೋಟೋ ಬೇಕು, ಅವರ ಅಪ್ಪಾಜಿ ಡೆತ್ ಸರ್ಟಿಫಿಕೇಟ್ ಬೇಕು. ಇದು ತಂದೆ ಸತ್ತೋದರಿಗೆ. ತಾಯಿ ಸತ್ತೋದರಿಗೂ ಸಹ ಅವರು ಕೊಡ್ತಾರಂತೆ. ಬಟ್ ತಂದೆ ಆಸಕ್ತರಾಗಿರ್ಬೇಕಂದ್ರೆ, ಅವರು ದುಡಿಯೋಕ್ಕೆ ಶಕ್ತಿ ಇರ್ದಂಗಿದ್ರೆ, ಆ ಮಗು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದರೆ ಮಾತ್ರ ಕೊಡ್ತಾರೆ. 99% ತಂದೆ ಎಕ್ಸ್ಪರ್ಟ್ ಆಗಿದ್ದರೆ ಅವರು ನಿಮಗೆ ಕೊಡ್ತಾರೆ. ಆದರೆ ತಾಯಿ ಸತ್ತು ಹೋಗಿದ್ದರೆ, ತಂದೆ ಪೂರ್ತಿ ಆಸಕ್ತರಾಗಿ ಅವರು ಯಾವುದೇ ಕೆಲಸವನ್ನು ಮಾಡದಂಗಿದ್ದರೆ ಮಾತ್ರ ಅವರಿಗೆ ಕೊಡ್ತಾರಂತೆ. ಇಷ್ಟು ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ನೀವು ಆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಫ್ರೆಂಡ್ಸ್. ಈಗ ಆ ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಆ ಅಪ್ಲಿಕೇಶನ್ ಫಾರ್ಮೆಟನ್ನು ತೋರಿಸ್ತೀನಿ, ಮತ್ತು ಪೇಪರ್ ಕಟಿಂಗ್ಸ್ನಲ್ಲಿ ಏನಂತ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿರತಕ್ಕಂಥ ಒಂದು ಸುದ್ದಿಯನ್ನು ತಗೊಂಡು ಬಂದಿದ್ದೇವೆ. ಆ ಸುದ್ದಿ ಯಾವುದು ಅನ್ನೋದಕ್ಕಿಂತ ತಿಳುವಳೋದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ಒಂದು 15 ದಿವಸದಿಂದ ಒಂದು ವಿಚಾರ ನಿಮ್ಮ ಎಲ್ಲ ಫೇಸ್ಬುಕ್ಕಲ್ಲಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು, ಕೆಲವೊಂದು ಸಮೂಹ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಅದೇನೆಂದರೆ, ತಂದೆ ಇಲ್ಲದ ಮಕ್ಕಳಿಗೆ 24,000 ರೂಪಾಯಿ, ಒಂದು ವರ್ಷಕ್ಕೆ, ಒಂದು ತಿಂಗಳಿಗೆ 2,000 ರೂಪಾಯಿ ಅಂತಕ್ಕಂಥ ಒಂದು ವಿಚಾರ ಅಲ್ದಾಡ್ತಾ ಇದೆ. ನಿಮಗೆ ಆ ವಿಚಾರ ಗೊತ್ತು. ಆ ವಿಷಯ ಸರಿನೋ ತಪ್ಪೋ, ಫೇಕೋ ರಿಯಲ್ಲೋ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಮೊದಲಿಗೆ ಅದನ್ನು
ಫೇಕು ಅಂತ ಅಂದ್ಕೊಂಡು ಇದು ಫೇಕ್ ಇರ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಬಂದಂತಹ ನಮ್ಮ ಒಂದು ಕಸ್ಟಮರ್ಸ್ಗಳಿಗಿರ್ಬೋದು, ನಮ್ಮ ಆಫೀಸಿಗೆ ಬಂದವರಿಗೆ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಅದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ಫಸ್ಟ್ ಹೇಳ್ತೀನಿ. ಅದು ಅಪ್ಲಿಕೇಶನ್ ಹಾಕಿರೋದು ಒಂದು ಫಾರ್ಮೇಟು ತೋರಿಸ್ತೀನಿ, ಮತ್ತು ಮತ್ತು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಆಫೀಸಿಗೆ ಫೋನ್ ಮಾಡಿ ಅದ್ರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದೆ. ಅವರು ನನ್ನ ಜೊತೆ ಏನು ಡಿಸ್ಕಸ್ ಮಾಡಿದ್ರು, ನನ್ನ ಸಮಸ್ಯೆ, ನನ್ನ ಡೌಟ್ಸ್ಗಳು ಏನೇನಿದ್ವು ಅನ್ನೋದನ್ನು ಸಹ ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಆ ವಿಡಿಯೋದಲ್ಲಿ ನನಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಆ ಒಂದು ಮಾಹಿತಿ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಸರ್ಕಾರ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಸ್ಕೀಮನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್. ಏನಂತಂದರೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು. ನಂಬರ್ 1, ಡೆತ್ ಸರ್ಟಿಫಿಕೇಟ್ ಬೇಕು. ಯಾರು ಗಂಡ ಸತ್ತೋಗಿದ್ದಾರೋ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಬೇಕು. ಮಗುವಿನ ಶಾಲಾ ದಾಖಲಾತಿ ಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕು. ಒಂದು ಫೋಟೋ ಬೇಕು. ಬ್ಯಾಂಕ್ ಪಾಸ್ಬುಕ್ ಬೇಕು. ಇಷ್ಟು ದಾಖಲಾತಿಗಳನ್ನು ಮಗು 18 ವರ್ಷದ ಒಳಗಿರಬೇಕಂತೆ ಫ್ರೆಂಡ್ಸ್. ಇದರ ಬಗ್ಗೆ ನಾನು ನಿಮಗೆ ಆಡಿಯೋ ಕ್ಲಿಪ್ಪನ್ನು ಕೇಳಿಸ್ತೀನಿ ಫ್ರೆಂಡ್ಸ್. ಮತ್ತು ಇದು ಫೇಕು ಅಂತಲೂ ಸಹ ನ್ಯೂಸ್ ಪೇಪರಲ್ಲಿ ಅದು ಪ್ರಕಟವಾಗಿತ್ತು. ಇವತ್ತಿನ ಒಂದು ವಿಜಯವಾಣಿ ಪೇಪರಲ್ಲಿ ಅದು ಫೇಕು ಅಂತಕ್ಕಂಥ ಒಂದು ವಿಚಾರ ಬಂದಿತ್ತು. ನಾನು ಆ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ಸನ್ನು ತೊಗೊಂಡು ಅದನ್ನು ಸಹ ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ. ಆಗ ನಾನು ಇದು ಫೇಕ್ ನ್ಯೂಸ್ ಇರ್ಬೋದು ಅಂತ ಅಂದ್ಕೊಂಡು ನಾನು ಇಲಾಖೆಯನ್ನು ಸಂಪರ್ಕವನ್ನು ಮಾಡಿದಾಗ ಆ ಇಲಾಖೆಯೇ ಕೊಟ್ಟಂಥ ಒಂದು ಆಡಿಯೋ ಕ್ಲಿಪ್ಪನ್ನು ಸಹ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಹಾಗಾಗಿ ಇದು ಎಲ್ಲ ಡಿಸ್ಟಿಕ್ನಲ್ಲೂ ಬಿಟ್ಟಿದ್ದಾರಂತೆ. ಯಾವುದೇ ಆನ್ಲೈನ್ ಅರ್ಜಿ ಅಲ್ಲ, ಆಫ್ಲೈನ್ ಅರ್ಜಿ ಅಂತ ಫ್ರೆಂಡ್ಸ್ ಇದು. ಹಾಗಾಗಿ ನೀವು ಆ ಒಂದು ಇಲಾಖೆಯವರಿಗೆ ನಿಮಗೆ ನಾನು ಆ ಒಂದು ನಂಬರ್ ಕೊಡ್ತೀನಿ, 1098 ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಬೇಕಾದ ಸಮಸ್ಯೆಗಳನ್ನು ಕೇಳಿದರೆ ಅವರು ಸಹಾಯವಾಣಿ ಫ್ರೆಂಡ್ 1098 ಸಹಾಯವಾಣಿಗೆ ನೀವು ತಿಳ್ಕೊಳ್ಳಿ. ಅಂದರೆ ಫ್ರೆಂಡ್ಸ್, ಈಗ ಈ ಮಾಹಿತಿ ನನಗೆ ಸತ್ಯ ಅಂತಕ್ಕಂಥದ್ದು ನನಗೆ ಒಂದು ಕ್ಲಾರಿಫೈ ಆಯಿತು ಫ್ರೆಂಡ್ಸ್. ಈ ಮಾಹಿತಿ ನನಗೆ ಸತ್ಯ ಅಂತಕ್ಕಂಥದ್ದು ಒಂದು ಕ್ಲಾರಿಫೈ ಆಯಿತು. ದಾಖಲಾತಿಗಳು ಮತ್ತೊಮ್ಮೆ ಹೇಳ್ತಿದ್ದೀನಿ. ಮಗುವಿನ ಶಾಲಾ ದಾಖಲಾತಿ ಬೇಕು, ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಒಂದು ಫೋಟೋ ಬೇಕು, ಅವರ ಅಪ್ಪಾಜಿ ಡೆತ್ ಸರ್ಟಿಫಿಕೇಟ್ ಬೇಕು. ಇದು ತಂದೆ ಸತ್ತೋದರಿಗೆ. ತಾಯಿ ಸತ್ತೋದರಿಗೂ ಸಹ ಅವರು ಕೊಡ್ತಾರಂತೆ. ಬಟ್ ತಂದೆ ಆಸಕ್ತರಾಗಿರ್ಬೇಕಂದ್ರೆ ಅವರು ದುಡಿಯೋಕ್ಕೆ ಶಕ್ತಿ ಇರ್ದಂಗಿದ್ರೆ ಆ ಮಗು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದರೆ ಮಾತ್ರ ಕೊಡ್ತಾರೆ. 99% ತಂದೆ ಎಕ್ಸ್ಪರ್ಟ್ ಆಗಿದ್ದರೆ ಅವರು ನಿಮಗೆ ಕೊಡ್ತಾರೆ. ಆದರೆ ತಾಯಿ ಸತ್ತು ಹೋಗಿದ್ದರೆ ತಂದೆ ಪೂರ್ತಿ ಆಸಕ್ತರಾಗಿ ಅವರು ಯಾವುದೇ ಕೆಲಸವನ್ನು ಮಾಡದಂಗಿದ್ದರೆ ಮಾತ್ರ ಅವರಿಗೆ ಕೊಡ್ತಾರಂತೆ. ಇಷ್ಟು ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ನೀವು ಆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಫ್ರೆಂಡ್ಸ್. ಈಗ ಆ ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಆ ಅಪ್ಲಿಕೇಶನ್ ಫಾರ್ಮೆಟನ್ನು ತೋರಿಸ್ತೀನಿ, ಮತ್ತು ಪೇಪರ್ ಕಟಿಂಗ್ಸ್ನಲ್ಲಿ ಏನಂತ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಚೈಲ್ಡ್ ಹೆಲ್ಪ್ ಲೈನ್. ನಮಸ್ತೆ ಚೈಲ್ಡ್ ವೆಲ್ಫೇರ್ ಸರ್. ನಮಸ್ತೆ ಹೇಳಿ ಸರ್, ನಾವು ಗ್ರಾಮೋನ್ ಸೆಂಟ್ರ್ ಸರ್, ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು. ಸರ್, ಇದು ತಂದೆ ಇಲ್ಲದ ಮಕ್ಕಳಿಗೆ 24,000 ಅಂತ ಒಂದು ನ್ಯೂಸ್ ಅಡ್ಡಾಡ್ತಾ ಇದೆ ಸರ್, ಗಮನಿಸಿದೆ ಸರ್ ನೀವು? ಹೇಳಿ ಸರ್, ಅದು ನಿಜ ಸುಳ್ಳು ಅಂತ ಗೊತ್ತಾಗ್ತಿಲ್ಲ ಸರ್. ಇವತ್ತಿನ ಪೇಪರಲ್ಲಿ ಅದು ಸುಳ್ಳು ಅಂತ ಬೇರೆ ಕೊಟ್ಟಿದ್ದಾರೆ. ಬಟ್ ಅದು ಅದಕ್ಕೆ ಸರ್ ಹೆಲ್ಪ್ಲೈನ್ ನಂಬರಿಗೆ ಫೋನ್ ಮಾಡಿದ್ವಿ. ಹಾಂ ಸರ್, ಅದು ಸ್ಕೀಮ್ ಇದೆ ಸರ್. ಅದು ಏನು ಸರ್, ಇದೆಯಾ? ಹಾಂ ಇದೆ. ತಂದೆ ಇಲ್ಲದ ಮಕ್ಕಳು ಸರ್, ಅದು ಅಪ್ಲೈ ಮಾಡೋದು ಯಾವ ಥರ ಸರ್, ಅದು ಪ್ರೊಸೀಜರು? ಚಿತ್ರದುರ್ಗ ಅಲ್ವಾ? ಒಂದು ನಿಮಿಷ. ಹ್ಞೂ, ಚಿತ್ರದುರ್ಗ ಸರ್. ಹಲೋ. ಹಲೋ ನಮಸ್ತೆ ಮೇಡಮ್. ಇದು ತಂದೆ ಇಲ್ಲದ ಮಕ್ಕಳಿಗೆ 24,000 ರೂಪಾಯಿ ವರ್ಷಕ್ಕೆ ಅಂತ ಇದೆಯಲ್ಲ, ಅದು ಸ್ಕೀಮ್ ಸುಳ್ಳ ನಿಜನೇ ಮೇಡಮ್? ಅದು ಹಾಂ ಸರ್, ನಿಜ ಹೇಳಿ. ನಿಜ. ಅದು ಇವತ್ತಿನ ಪೇಪರಲ್ಲಿ ವಿಜಯವಾಣಿಯಲ್ಲಿ ಅದು ಆ ಥರ ಸ್ಕೀಮ್ ಏನೂ ಇಲ್ಲ, ಸುಳ್ಳು ಅಂತ ಕೊಟ್ಟಿದ್ರು ಮೇಡಮ್. ಹಂಗಾಗಿ ಕ್ಲಾರಿಫಿಕೇಶನ್ ಫೋನ್ ಮಾಡಿದ್ವಿ. ಇಲ್ಲ ಸರ್, ಎಲ್ಲ ಡಿಸ್ಟಿಕ್ನಲ್ಲೂ ಇದು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಮೇಡಮ್, ಯಾವ ಥರ ಮೇಡಮ್ ಪ್ರೊಸೀಜರ್ ಅದು? ಪ್ರೊಸೀಜರ್ ಇಲ್ಲಿ ಇದಕ್ಕೆ ಬರಬೇಕು ಸರ್. ನಿಮ್ದು ಯಾವ ತಾಲೂಕು? ನಮ್ದು ಚಿತ್ರದುರ್ಗ ಮೇಡಮ್. ಚಿತ್ರದುರ್ಗ ತಾಲೂಕಾ? ಸ್ಟೇಡಿಯಂ ಹತ್ರ ಹಾಂ, ಬಚ್ಚ ಸ್ಟೇಡಿಯಂ ಹತ್ರ ಬಾಲಭವನ ಇದೆ. ಓಕೆ ಮೇಡಮ್. ಅಲ್ಲಿಗೆ ಬಂದು ಅಲ್ಲಿ ಇದು ಹಾಕಿದ್ದಾರೆ ನೋಟಿಸ್ ಬೋರ್ಡ್ಗೆ. ಅದನ್ನು ಅಪ್ಲಿಕೇಶನ್ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತಂದರೆ, ಓಕೆ. ತಂದೆ ಅಥವಾ ತಾಯಿ ಡೆತ್ ಆಗಿರೋಂಥ ಡಾಕ್ಯುಮೆಂಟ್ಸು, ಹಾಂ ಹಾಂ ಡೆತ್ ಸರ್ಟಿಫಿಕೇಟು, ಮತ್ತು ಆಧಾರ್ ಕಾರ್ಡು, ಓಕೆ. ಮಗುವಿನ ಶಾಲಾ ದಾಖಲಾತಿ, ಓಕೆ ಮೇಡಮ್. ಮತ್ತು
ಇದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್. ಮೇಡಮ್ ತಂದೆ ಅಥವಾ ತಾಯಿ ಇಬ್ಬರಿಗೆ ಯಾರು ಒಬ್ರು ಎಕ್ಸ್ಪರ್ಟ್ ಆಗಿರ್ಬೇಕು. ಓಕೆ ಓಕೆ ಪರ್ಟಿಕ್ಯುಲರ್ ಆಗಿ ತಂದೆ. ಓಕೆ ಪರ್ಟಿಕ್ಯುಲರ್ ಆಗಿ ತಂದೆ. ತಾಯಿ ಆಯ್ತು ಮೇಡಮ್. ತಾಯಿ ಆಗಿದ್ರೆ ತಂದೆ ಸಾಕುವಂತ ನಿರ್ವಹಣೆ ಇದ್ರೆ ಅವ್ರಿಗೆ ಕೊಡಕ್ಕಾಗಲ್ಲ. ತಂದೆಗೂನು ಕೂಲಿ ಮಾಡ್ಕೊಂಡ್ ತಿನ್ನೋರು, ಅಗ್ದಿ ನಿರ್ಗತಿಕರು, ಏನೂ ಇಲ್ಲ ಮನೆ ಕಡೆಯಿಂದ ಫೆಸಿಲಿಟೀಸ್ ಅನ್ನೋಂತ ಮಕ್ಳಿಗೆ ಮಾತ್ರ ಸಿಗುತ್ತೆ. ಆಮೇಲೆ ಹುಡುಗನಿಗೆ ಮಗುಗೆ 18 ವರ್ಷ ಒಳಗಡೆನೆ ಇರ್ಬೇಕು. ಅಂದ್ರೆ 17 ವರ್ಷ ಆಗಿತ್ತು ಅಂದ್ರೆ ಅದು ಬರೋದಿಲ್ಲ, ಸುಮ್ನೆ ಹಾಕಿದ್ರೆ ವೇಸ್ಟ್. 18 ವರ್ಷದ ಒಳಗೆ 2 ವರ್ಷ. ಯಾಕಂದ್ರೆ 2 ವರ್ಷ ಪ್ರೊಸೆಸ್ ನಡೆಯುತ್ತೆ ಅದು. ಇನ್ನು 8th 9th ಓದ್ತಾ ಇದ್ರೆ ಬರುತ್ತೆ, ಪರವಾಗಿಲ್ಲ. ಈಗ PU ಓದ್ತಾ ಇದ್ರೆ ಕಷ್ಟ ಆಗುತ್ತೆ. ಪ್ರೊಸೆಸ್ ನಡೆಯೋದ್ರಲ್ಲಿ ಅವ್ರಿಗೆ ಏಜ್ ಆಗ್ಬಿಡುತ್ತೆ, ಅವಾಗ ಅದು ಕ್ಯಾನ್ಸಲ್ ಆಗುತ್ತೆ ಅಪ್ಲಿಕೇಶನ್. ಓಕೆ ಮೇಡಮ್, ಒಳ್ಳೆ ಗುಡ್ ಇನ್ಫಾರ್ಮೇಶನ್ ಕೊಟ್ರಿ ಮೇಡಮ್. ನಮ್ ಗ್ರಾಮ ಒನ್ ಸೆಂಟರ್ ಇದೆ ನಮ್ದು. ಡೈಲಿ ಬಂದು ಕಸ್ಟಮರ್ಸ್ ಕೇಳೋರು. ಇವತ್ತಿನ ಪೇಪರ್ ಅಲ್ಲಿ ಏನ್ ಕೊಟ್ಬಿಟ್ಟಿದ್ದಾರೆ, ಅದು ಪ್ರಜಾವಾಣಿಯಲ್ಲಿ ವಿಜಯ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಮೇಡಮ್. ಆತರ ಸ್ಕೀಮ್ ಇಲ್ಲ, ಸುಳ್ಳಿದೆ ಇದು ಅಂತ ಹೇಳಿದ್ರು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ಚಿತ್ರದುರ್ಗದಿಂದ ಹೊಸೂರು ತಾಲೂಕು ಅಂತ ನಮ್ದು ಗ್ರಾಮ ಒನ್ ಆಫೀಸ್ ಇದೆ. ಡೈಲಿ ಬಂದು ಕಸ್ಟಮರ್ಸ್ ಬರೋರು, ನಮ್ಗೆ ಏನು ಇನ್ಫಾರ್ಮೇಶನ್ ಇರಲಿಲ್ಲ ಮೇಡಮ್ ಅದು. ಹಾಗಾಗಿ ನಾವು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ ಮೇಡಮ್. ನಾವು ಹೇಳ್ಬೋದಾ ಮೇಡಮ್, ಕಸ್ಟಮರ್ಸ್ ಏನಾದ್ರು ಬಂದು ಕೇಳಿದ್ರೆ? ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದು ಅಪ್ಲಿಕೇಶನ್ ಫಾರ್ಮೇಟು. ರಾಜ್ಯ ಮಕ್ಕಳ ಮತ್ತು ರಕ್ಷಣಾ ನಿರ್ದೇಶನಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪ್ರಾಯೋಜಕತ್ವದ ಯೋಜನೆ ಅಡಿಯಲ್ಲಿ ಧನ ಸಹಾಯಕ್ಕೆ ಅರ್ಜಿ ಅಂತ ಇದೆ. ಈ ಅಪ್ಲಿಕೇಶನ್ ಫಾರ್ಮೇಟನ್ನು ನೀಟಾಗಿ ಓದ್ಕೊಳ್ರಿ. ಮಗುವಿನ ಹೆಸರಿದೆ, ಲಿಂಗ ಇದೆ, 3ನೇದು ಜನ್ಮ ದಿನಾಂಕ ಇದೆ, 4ನೇದು ವಿದ್ಯಾಭ್ಯಾಸ ಇದೆ. ನೋಡ್ರಿ ಅಲ್ಲಿ ಸೀಲ್ ಬೇರೆ ಹಾಕಿದ್ದಾರೆ ಫ್ರೆಂಡ್ಸ್. ಅಲ್ಲಿ ತಂದೆ ತಾಯಿ ಹೆಸರಿದೆ, ಪೋಷಕರ ಹೆಸರಿದೆ, ಮತ್ತು ಧರ್ಮ, ಜಾತಿ, ಉದ್ಯೋಗ, ವಿಧಾನಸಭಾ ಕ್ಷೇತ್ರ, ಮತ್ತು ಏನೇನು ಅಲ್ಲಿ ಕುಟುಂಬದ ಸ್ವರೂಪ, ಒಂಟಿ ತಾಯಿ, ತಂದೆ, ಪೋಷಕರ ಕುಟುಂಬ ನಂಬರ್ 12ರಲ್ಲಿದೆ ನೋಡಿ ಫ್ರೆಂಡ್ಸ್ ಅದು. ಮತ್ತು ಇದು ಈ ಅಪ್ಲಿಕೇಶನ್ ಫಾರ್ಮೇಟ್ ಬಂದುಬಿಟ್ಟು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಮತ್ತು ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾಧಿಕಾರಿಗಳ ಕಚೇರಿ, ಸಂಕೀರ್ಣ, ದಕ್ಷಿಣ ಕನ್ನಡ, ಮಂಗಳೂರು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಅಪ್ಲಿಕೇಶನ್ ಫಾರ್ಮೇಟು. ನಿಮ್ಮ ಹಿಂದೆ ನಾನು ಆಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಆ ವಿಡಿಯೋದಲ್ಲಿ ನನಗೆ ಕ್ಲಾರಿಫಿಕೇಷನ್ಗೋಸ್ಕರ ನಾನು ಅವರಿಗೆ ಫೋನ್ ಮಾಡ್ಕೊಂಡು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೂ ಏನಾರ ಡೌಟ್ಸ್ ಇದ್ದರೆ 1098 ಫೋನ್ ಮಾಡಿ ನೀವು ಡೀಟೇಲ್ನ ತಿಳ್ಕೊಳ್ಳಿ. ಇಲ್ಲಿ ಮಗುವಿಂದ ಸೈನ್ ತೊಗೊಳುತ್ತೆ, IFSC ಕೋಡು, ಮಗುವಿಂದ ಎಲ್ಲ ಡೀಟೇಲ್ಸ್ ಇರಬೇಕು ಇಲ್ಲಿ ಫ್ರೆಂಡ್ಸ್. ಪೋಷಕರ ಮತ್ತು ಸಹಿ ಎಲ್ಲ ಕೇಳುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀಟಾಗಿ ಕ್ಲೀನಾಗಿ ಫಿಲ್ ಮಾಡಿಬಿಟ್ಟು ನೀವು ಅದನ್ನು ಅರ್ಜಿಯನ್ನು ಸಲ್ಲಿಸಬೇಕು. IFSC ಕೋಡ್ ಇದೆ, ಯಾವ ಬ್ರ್ಯಾಂಚು, ಏನು ವಿಳಾಸ, ಮೊಬೈಲ್ ನಂಬರೆಲ್ಲ ನೀಟಾಗಿ ಎಂಟ್ರಿ ಮಾಡಿ. ಮತ್ತು ಸಹಾಯಧನ ಇಲ್ಲಿ ಏನಂದರೆ ವಿದ್ಯಾಭ್ಯಾಸ ಮಾಡ್ತಿದ್ದವರಿಗೆ ಮಾತ್ರ ಕೊಡೋದು. ಇದು ಇವತ್ತಿನ ಪೇಪರಲ್ಲಿ ಈ ಮಾಹಿತಿ ಸುಳ್ಳು ಅನ್ನತಕ್ಕಂಥ ಒಂದು ಆರ್ಟಿಕಲ್ ಬಂದಿದೆ ಫ್ರೆಂಡ್ಸ್. ಆ ಆರ್ಟಿಕಲನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಇವತ್ತಿನ ಒಂದು ವಿಜಯವಾಣಿಯಲ್ಲೇ ಬಂದಿದೆ. ತಂದೆ ಇಲ್ಲದ ಮಗುವಿಗೆ ಹಣ ಸುಳ್ಳು. ನೋಡಿ ಒಂದು ಸಲ ಓದ್ತೀನಿ. ತಂದೆ ಇಲ್ಲದ ಮಗುವಿಗೆ ವರ್ಷಕ್ಕೆ 24,000 ರು ಸ್ಕಾಲರ್ಶಿಪ್ ನೀಡಲಾಗುತ್ತದೆ ಎಂಬ ಸುದ್ದಿಯೊಂದು ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಪೋಷಕರು ಗೊಂದಲದ ಜೊತೆಗೆ ಅರ್ಜಿ ಹಿಡಿದು ಗ್ರಾಮ ಪಂಚಾಯಿತಿ, ಸರ್ಕಾರಿ ಕಚೇರಿ, ಕಂಪ್ಯೂಟರ್ ಸೆಂಟರ್ ಗಳಲ್ಲಿ ಅಲ್ದಾಡ್ತಿದ್ದಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಕೆಲವು ದಿನಗಳಿಂದ ವಾಟ್ಸಪ್, ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ತಂದೆ ಇಲ್ಲದ ಮಗುವಿಗೆ ಸರ್ಕಾರ ಪ್ರತಿ ತಿಂಗಳಿಗೆ 2,000ದಂತೆ ವರ್ಷಕ್ಕೆ 24,000 ರುಗಳು ಸ್ಕಾಲರ್ ನೀಡಲಾಗುತ್ತದೆ. ಆದರೆ ಬಹಳಷ್ಟು ಜನಕ್ಕೆ ಇದು ತಿಳಿದಿಲ್ಲ. ಈ ಯೋಜನೆ ಸದುಪಯೋಗ ಪಡೆದುಕೊಳ್ಳಿ ಎಂಬ ಸಂದೇಶ ಹರಿದಾಡಲು ಆರಂಭವಾಯಿತು. ಕೆಲವು ದಿನ ಈ ಸಂದೇಶಕ್ಕೆ ಯಾವುದೇ ಪ್ರತಿಕ್ರಿಯೆಗಳು ಇರಲಿಲ್ಲ. ಜನ ಕೂಡ ನಿರ್ಲಕ್ಷಿಸಿತು. ಆದರೆ ಈ ಸಂದೇಶ ಎಲ್ಲ ಹೆಚ್ಚು ಪರದಾಡಿದ್ದು ಇತ್ತೀಚಿನ ಜನರ ಪ್ರತಿಕ್ರಿಯೆ ಹೆಚ್ಚಾಗ್ತಿದೆ. ತಾಯಿ ಇಲ್ಲದ ಮಕ್ಕಳು ಮನೆಯವರು ಗ್ರಾಮ ಪಂಚಾಯಿತಿ, ಜಿಲ್ಲಾಧಿಕಾರಿ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿ ಜೊತೆ ಕಂಪ್ಯೂಟರ್ ಸೆಂಟರ್ಗಳದ್ದು ಅರ್ಜಿ ಹಾಕಲು ಅಲೆದಾಡ್ತಿದ್ದಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವೊಂದು ಮಧ್ಯವರ್ತಿಗಳು ಗ್ರಾಮೀಣ ಪ್ರದೇಶದಲ್ಲಿ ಜಂಟಿ ಪೋಷಕರ ಬಳಿ ಹಣವನ್ನು ವಸೂಲಿ ನೀಡುವ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಪತ್ರಿಕಾ ಕಚೇರಿಗಳಿಗೂ ವರದಿಗಾರರು ಈ ಸುದ್ದಿ ನಿಜವಾ, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂದು ಕೇಳಿಕೊಂಡು ಕರೆಗಳು ಬರುತ್ತಿವೆ. ಆದರೆ ಇದೊಂದು ಸುಳ್ಳು ಸುದ್ದಿಯಾಗಿದ್ದು, ಈ ತರಹದ ಯಾವುದೇ ಯೋಜನೆ ಇಲ್ಲ ಎಂದು ಜನರು ಯಾಮಾರಬಾರದೆಂದು ದಾವಣಗೆರೆಯ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇಲ್ಲಿ ನೋಡ್ರಿ, ಇದು ಸುಳ್ಳು ಸುದ್ದಿ ಅಂತ ಇನ್ನೊಂದು ಬ್ರಾಕೆಟ್ ಕೊಟ್ಟಿದ್ದಾರೆ. ತಂದೆ ಇಲ್ಲದ ಒಂಟಿ ಪೋಷಕರು ಮಕ್ಕಳಿಗೆ ತಿಂಗಳಿಗೆ 2,000ದಂತೆ ವರ್ಷಕ್ಕೆ 24,000 ನೀಡಲಾಗುವುದು ಎಂಬುದು ಸುಳ್ಳು ಸುದ್ದಿ. ಈ ಥರದ ಯಾವುದೇ ಯೋಜನೆ ಇಲ್ಲ ಎಂದು DC ಗಂಗಾಧರ ಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ.
ಈ ರೀತಿ ಯಾವುದೇ ಯೋಜನೆಯನ್ನು ಸರ್ಕಾರ ರೂಪಿಸಿಲ್ಲ. ಮಕ್ಕಳಿಗೆ ಹಣಕಾಸಿನ ನೆರವು ಒದಗಿಸಲು ಮಕ್ಕಳಿಗೆ ಹಣಕಾಸಿನ ನೆರವು ಒದಗಿಸಲು ಪ್ರಾಯೋಜಕತ್ವದ ಯೋಜನೆಯೊಂದನ್ನು ಜಾರಿಯಾಗಲಿದೆ ಎಂಬುದು ತಿಳಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ಒಂದು ವಿಜಯವಾಣಿ ಪೇಪರ್ನಲ್ಲಿ ಇದು ಪ್ರಕಟವಾಗಿರತಕ್ಕಂತಹ ಒಂದು ಸುದ್ದಿ. ಮತ್ತು ಇದಕ್ಕಿಂತ ಮುಂಚಿತವಾಗಿ ನಾನು ಒಂದು ಅಪ್ಲಿಕೇಶನ್ ಫಾರ್ಮೇಟನ್ನು ತೋರಿಸಿದ್ದೀನಿ. ಆದರೆ ನಾನು ಈ ಸ್ಟೇಟ್ಮೆಂಟನ್ನು ನೋಡಿಕೊಂಡು ಸುಳ್ಳು ಸುದ್ದಿ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದರೆ, ಆದರೆ ಗೋರ್ಮೆಂಟ್ ನಂಬರ್ ಸಹಾಯವಾಣಿ 1098ಗೆ ನಾನು ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಂಡೆ. ಅದರ ಸಂಭಾಷಣೆಯನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಆದಷ್ಟು ಮಟ್ಟಿಗೆ ನೀವು ವಿಡಿಯೋವನ್ನು ಸ್ಲಿಪ್ ಮಾಡದೆ ವಿವರವಾಗಿ ನೋಡಿದರೆ ನಿಮಗೆ ವಿವರವಿರತಕ್ಕಂಥ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಒಂದು ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಯಾವುದೇ ಹೊಸ ಮಾಹಿತಿ ಬಂದ ತಕ್ಷಣ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಹಾಗಾಗಿ ನೋಡಿರಿ, ಇದು ಒಂದು ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಒಂದು ನಿಮಿಷ ಜಾಸ್ತಿ ಟೈಮ್ಸನ್ನು ನಿಮಗೆ ಕೊಟ್ಟಿದ್ದೀನಿ. ಇವತ್ತಿನ ಒಂದು ಪೇಪರಲ್ಲಿ ಬಂದಂತಹ ತಂದೆ ಇಲ್ಲದ ಮಗುವಿಗೆ ಹಣ ಸುಳ್ಳು ಅಂತಕ್ಕಂಥದ್ದು ಆರ್ಟಿಕಲ್ಸ್ ಬಂದಿದೆ. ಆದರೆ ಇಲಾಖೆಯನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಇಲಾಖೆಯವರು ವಿವರವಿರತಕ್ಕಂಥ ಮಾಹಿತಿಯನ್ನು ಒದಗಿಸಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್. ಹೊಸ ತಾಜಾ ಸುದ್ದಿಗಳನ್ನು ಆದಷ್ಟು ಬೇಗ ನಿಮಗೆ ತಲುಪಿಸ್ಕೊಡಲು ನಾವು ವ್ಯವಸ್ಥೆಯನ್ನು ಮಾಡ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.